2021 ಫಾರ್ ದ ಫಸ್ಟ್ ಟೈಮ್ ಟೆಕ್ಸಸ್ ಅಲ್ಲಿ ನಾವು ಸ್ನೋ ನೋಡಿದ್ದು. 4 ಲೇಯರ್ ಕಂಫರ್ಟರ್ ಹಾಕೊಂಡು ಕೂತಿದ್ದೀವಿ, ಆದ್ರೂ ಚಳಿ ತಡೆಯಕ್ಕಾಯ್ತಾ ಇಲ್ಲ. ಪವರ್ ಇಲ್ಲ, ಹೀಟ್ರ್ ಇಲ್ಲ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಮೂವ್ ಮಾಡಕ್ ಆಗ್ತಾ ಇಲ್ಲ. ಅಷ್ಟು ಚಳಿನ ಫಸ್ಟ್ ಟೈಮ್ ನೋಡಿದ್ದು. ಬರೀ ನಾವು ಮಾತ್ರ ಅಲ್ಲ, ಮಕ್ಕಳು ಬೇರೆ ಇದ್ದಾರೆ, ಚಳಿ ಅಂತಿದ್ದಾರೆ. ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ವೆಯ್ಟ್ ಮಾಡ್ತಾ ಇದ್ವಿ ಪವರ್ ಬರುತ್ತೆ ಅಂತ. ಬಟ್ ಯಾವ ಹೋಪ್ಸು ಇಲ್ಲ. ಇದೇ ರೀತಿಯ ವೆದರ್ನ ಈ ವೀಕೆಂಡ್ ಪ್ರಿಡಿಕ್ಟ್ ಮಾಡಿದ್ದಾರೆ. ಗೊತ್ತಿಲ್ಲ ಸಿವಿಯರಿಟಿ ಎಷ್ಟಿರುತ್ತೆ ಅಂತ ಗೊತ್ತಿಲ್ಲ. ಸ್ನೋ ಬಗ್ಗೆ ಮಾತಾಡ್ತಿರೋದನ್ನ ಕೆನಡಾದವರು, ಮಿನಿಯಾಪೋಲಿಸ್ ಅಥವಾ ನ್ಯೂಯಾರ್ಕ್ ಅವ್ರು ನೋಡಿದ್ರೆ ನಗ್ತಾರೆ. ಅಲ್ಲಿ ಇದೆಲ್ಲ ಸರ್ವೇ ಸಾಮಾನ್ಯ. ಟೆಕ್ಸಸ್ ಅಲ್ಲಿ ಅಷ್ಟು ಸ್ನೋ ಆಗಲ್ಲ, ಇನ್ಫ್ರಾಸ್ಟ್ರಕ್ಚರ್ ಕೂಡ ಸ್ನೋಗೆ ರೆಡಿ ಇಲ್ಲ. ಬಟ್ ಸ್ನೋ ಆದಾಗ ಬಹಳ ತೊಂದರೆಗಳಾಗುತ್ತೆ. ಬಟ್ ಆ ದಿನ ಮಧ್ಯಾಹ್ನ ಆಯಿತು, ಇನ್ನೇನು ಮಾಡೋದು ಅಂತ ನಮ್ಮ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡ್ತೀವಿ. ಕೆಲವ್ರ ಮನೇಲಿ ಲಕ್ಕಿಲಿ ಪವರ್ ಇರುತ್ತೆ, ಅಲ್ಲಿ ಹೇಳ್ತಾರೆ ಬನ್ನಿ ನಮ್ಮನೆಗೆ ಬಂದು ಇಟ್ಕೊಳ್ಳಿ ಅಂತ. ಸ್ವಲ್ಪ ರಿಲೀಫ್ ಸಿಕ್ತು, ಹಬ್ಬಾ ಒಂದು ಜಾಗ ಸಿಕ್ತಲ್ಲ ಅಂತ. ಬಟ್ ಇನ್ನೊಂದು ಚಾಲೆಂಜ್ ಏನು ಗೊತ್ತಾ, ಆ ಸ್ನೋಲ್ಲಿ ಹೇಗಪ್ಪ ಡ್ರೈವ್ ಮಾಡೋದು? ಸ್ನೋ ಬಿದ್ದಾಗ ಹೇಗೋ ಡ್ರೈವ್ ಮಾಡ್ಬೋದು, ಸ್ಲೀಟ್ ಬಿದ್ದಾಗ ಸ್ವಲ್ಪ ಡೇಂಜರಸ್ಸು. ಸ್ಲೀಟ್ ಅಂದರೆ ಮೋಡದಿಂದ ಅದು ನೀರಾಗಿ ಬಂದು ಗಾಳಿಲೇ ಸ್ನೋ ಆಗಿ ನೆಲಕ್ಕೆ ಬೀಳುತ್ತೆ. ಇನ್ನೊಂದು ಫ್ರೀಸಿಂಗ್ ರೈನು ತುಂಬ ಡೇಂಜರಸ್ಸು. ಮೋಡದಿಂದ ಮಳೆ ಹನಿಗಳು ನೆಲಕ್ಕೆ ತಾಕಿದಾಗ ಅದು ಐಸ್ ಆಗುತ್ತೆ. ಈ ಐಸಿ ರೋಡಲ್ಲಿ ಓಡಿಸೋದು ತುಂಬಾ ರಿಸ್ಕಿ. ಗ್ರಿಪ್ಪೇ ಇರಲ್ಲ ಟೈರ್ಸ್ಗೆ. ಸ್ನೋ ಟೈರ್ ಆದರೆ ಹೋಗ್ಬೋದು, ಅಥವಾ ಸ್ನೋ ಚೈನ್ಸ್ ಹಾಕೊಂಡಿದ್ರೆ ಹೋಗ್ಬೋದು. ಬಟ್ ಟೆಕ್ಸಸಲ್ಲಿ ಎಲ್ಲಿ ಸ್ನೋ ಇದೆ? ಸೊ ನಾವು ಹೆಂಗೋ ಧೈರ್ಯ ಮಾಡಿ ಸ್ಲೋ ಆಗಿ ಡ್ರೈವ್ ಮಾಡಿಕೊಂಡು ನಮ್ಮ ಫ್ರೆಂಡ್ ಮನೆ ತಲುಪ್ಕೊಂಡ್ವಿ. ಹಬ್ಬಾ ಒಂದು ರಿಲೀಫು. ಅವ್ರ ಮನೇಲೇ ಇದ್ಕೊಂಡು ಮಲಗ್ತೀವಿ. ಬೆಳಗಿನ ಜಾವ ಇನ್ನೊಂದು ಇನ್ಸಿಡೆಂಟ್ ಆಗುತ್ತೆ.